ಜಮ್ಮು ಮತ್ತು ಕಾಶ್ಮೀರದ ಶ್ರೀ ಅಮರನಾಥ ಯಾತ್ರೆಯ ಮೊದಲ ತಂಡವು ಜಮ್ಮುವಿನ ಭಗವತಿ ನಗರ ಬೇಸ್ ಕ್ಯಾಂಪ್ನಿಂದ ಬಾಲ್ತಾಲ್ ಹಾಗೂ ಪಹಲ್ಗಾವ್ನ ಅವಳಿ ಬೇಸ್ ಕ್ಯಾಂಪ್ಗಳತ್ತ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದೆ. 4822 ಯಾತ್ರಾರ್ಥಿಗಳನ್ನೊಳಗೊಂಡ ಈ ಮೊದಲ ತಂಡಕ್ಕೆ ಉಪರಾಜ್ಯಪಾಲ ಮನೋಜ್ ಸಿನ್ಹಾ ಅವರು ಹಸಿರು ನಿಶಾನೆ ತೋರುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. 259 ವಾಹನಗಳಲ್ಲಿ ಪ್ರಯಾಣ ಬೆಳೆಸಿರುವ ಈ ಮೊದಲ ತಂಡದಲ್ಲಿ 3707 ಪುರುಷರು, 816 ಮಹಿಳೆಯರು, 16 ಮಕ್ಕಳು, 246 ಸಾಧುಗಳು ಹಾಗೂ 37 ಸಾಧ್ವಿಯರಿದ್ದಾರೆ. ಇವರ ಪೈಕಿ 2312 ಭಕ್ತರು ಬಾಲ್ತಾಲ್ ಮಾರ್ಗವಾಗಿ ಹಾಗೂ 2510 ಭಕ್ತರು ಪಹಲ್ಗಾಮ್ ಮಾರ್ಗವಾಗಿ ಪವಿತ್ರ ಗುಹೆಯತ್ತ ತೆರಳಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಭಕ್ತರಲ್ಲಿ ಅಪಾರ ಭಕ್ತಿ ಹಾಗೂ ಉತ್ಸಾಹ ಕಂಡುಬಂದಿದ್ದು ಜಮ್ಮು ಆಡಳಿತ ಮಂಡಳಿ ಮಾಡಿರುವ ವ್ಯವಸ್ಥೆಗಳ ಬಗ್ಗೆ ಯಾತ್ರೆ ಕೈಗೊಂಡಿರುವ ಭಕ್ತರು ತೀವ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 57 ದಿನಗಳ ಕಾಲ ನಡೆಯುವ ಈ ವಾರ್ಷಿಕ ತೀರ್ಥಯಾತ್ರೆಯು ನಾಳೆಯಿಂದ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಭಕ್ತರ ಪ್ರವೇಶದೊಂದಿಗೆ ಆರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಅನಂತನಾಗ್ ಜಿಲ್ಲೆಯ 48 ಕಿಲೋಮೀಟರ್ ಉದ್ದದ ಸಾಂಪ್ರದಾಯಿಕ ನನ್ವಾನ್ ಪಹಲ್ಗಾಮ್ ಮಾರ್ಗ ಹಾಗೂ ಗಂಡರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಉದ್ದದ ಬಾಲ್ತಾಲ್ ಮಾರ್ಗದ ಮೂಲಕ ಈ ಯಾತ್ರೆ ಸಾಗಲಿದೆ. ಯಾತ್ರಿಗಳ ಸುರಕ್ಷತೆಗಾಗಿ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಎಫ್ಐಡಿ ಟ್ರ್ಯಾಕಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. ಯಾತ್ರಾರ್ಥಿಗಳು ಕಡ್ಡಾಯವಾಗಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 44 ಮಾತ್ರ ಪ್ರಯಾಣಿಸಬೇಕು. ಮೊಘಲ್ ರಸ್ತೆ ಹಾಗೂ ಧಾರ್ ರಸ್ತೆಯಂತಹ ಪ್ರಯಾಣ ಮಾರ್ಗದಲ್ಲಿ ಯಾತ್ರಿಗಳ ಸಂಚಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಯಾತ್ರೆ ಆರಂಭಕ್ಕೂ ಮುನ್ನವೇ ಸುಮಾರು 4 ಲಕ್ಷ ಭಕ್ತರು ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.